ಮೂಲ ಕಾಲ ಜ್ಞಾನ ತಮ್ಮ ಮತ್ತ ಕೈತತ್ತ ಬಹಳಷ್ಟು ಜನ ಮಾತಾಡತ್ತಾರ. ಬಟ್ ಅವ್ರ ಈಗ ಜಮಖಂಡಿ ಒಳಗೆ ಹೇಳ್ತಾರ, ಮತ್ತೆ ಈಗ ಮೂಲ ಮಠದಾಗ ಅವ್ರು ಯಾವ ಕಾಲ ಜ್ಞಾನದ ಬಗ್ಗೆ ಮಾತಾಡ್ತಾರೆ? ಕಾಲಜ್ಞಾನ ಅಂದ್ರೇನು? ಕಾಲಜ್ಞಾನ ಮಹಾ ತಪಸ್ವಿಗಳು ಬಬಲಾದಿ ಕಾಲಜ್ಞಾನ ಬಗ್ಗೆ ಹೇಳ್ಬೇಕಂತಂದ್ರೆ, ಮಹಾ ತಪಸ್ವಿಗಳು ನರರಿಗೆ ನರಕಾಂತಿ ತೊಟ್ಟು ಬಂದವರು ಬಬಲಾದಿ ಕ್ಷೇತ್ರದ ಮಹಿಮೆ ಏನೈತಲ್ಲ, ಷಣ್ಮುಖ ಸಿದ್ಧರಾಮೇಶ್ವರ ಗುರು ಸದಾಶಿವಪ್ಪನವರ ಸಾಲುಗದಿಗೆ ಶರಣರ ಮಹಿಮೆ ಹಾಗೂ ಆದಿಶಕ್ತಿ ಚಂದ್ರಗಿರಿ ದೇವಿಯ ಕೃಪೆ ಈ ಕ್ಷೇತ್ರದ ಬಬಲಾದಿ ಕ್ಷೇತ್ರದ ಮೇಲೆ, ಆ ಕ್ಷೇತ್ರಕ್ಕೆ ಬಂದ ತಾಯಿ ಚಂದ್ರಮ್ಮ ತಾಯಿ ಕರೆದುಕೊಂಡ ಬಂದವರನ್ನ ಮಹಾ ತಪಸ್ವಿಗಳು ಆದಂಥ ಪುಣ್ಯಪುರುಷ ಸಾರವಾಡ ಗ್ರಾಮದ ಚಿಕ್ಕಯ್ಯಪ್ಪನವರು, ಪುಣ್ಯಪುರುಷ ಚಿಕ್ಕಯ್ಯಪ್ಪನವರ ಈ ಬಬಲಾದಿ ಕ್ಷೇತ್ರಕ್ಕೆ ಚಂದ್ರ 7 ಬಾಗಿಲು ಒಳಗಿರುವಂಥ ಚಂದ್ರಮ್ಮ ತಾಯಿನ ಬಬಲಾದಿ ಕರೆದುಕೊಂಡು ಬಂದು ಆ ಕ್ಷೇತ್ರವನ್ನು ಪಾವನಗೊಳಿಸ್ತಾರೆ. ಅಪ್ಪನೆಂಬ ಅಪರಾಂಪರನ ಅಪ್ಪನೇ ತಗೊಂಡು ಬಬಲಾದಿಯನ್ನು ಪಾವನ ಕ್ಷೇತ್ರ ಮಾಡ್ತಾರೆ. ಕಾಲಜ್ಞಾನ ಬಗ್ಗೆ ಹೇಳ್ಬೇಕಂತಂದ್ರೆ, ಕಾಲಜ್ಞಾನ ನಮ್ಮ ಬಬಲಾದಿ ಕ್ಷೇತ್ರದ ಆ ಕ್ಷೇತ್ರ ಪರಂಪರೆಯೊಳಗೆ ಬರುವಂಥ ಮೊದಲ ಹೆಸರನ್ನ ಚಿಕ್ಕಯ್ಯಪ್ಪನವರ ಕಾಲಜ್ಞಾನ. ನಮ್ಮ ಅಜ್ಜವ್ರು ಹೇಳ್ತಿದ್ರು, ಅವರು ಚಿಕ್ಕಯ್ಯಪ್ಪನವರು ಅಂದರೆ ಯಾರು? 4 ವೇದಗಳು ಗೊತ್ತಿತ್ತು. 400 ವರ್ಷದಿಂದ ಅವರು ಮುಂದಾಗುವಂಥ ಕಾಲ ಘಟನೆಗಳನ್ನು ಇಂಥ ದಿವಸ ಇಂಥ ದಿನಮಾನಗಳಿಗೆ ನಡೀತಾವಂತಂದ ಅವರು ಅಪ್ಪವ್ರು ಬರೆದಿಟ್ಟಂಥದ್ದು ಕಾಲಜ್ಞಾನ. 400 ವರ್ಷದ ಕಾಲಜ್ಞಾನ ಏನೈತಲ್ಲ, ನರರಿಗೆ ನರಕಾಂತಿ ತೊಟ್ಟು ಬಂದವರ ಆ ಪರಮ ಪುರುಷ ಪುಣ್ಯ ಪುರುಷ ಬಬಲಾದಿ ಕ್ಷೇತ್ರವನ್ನು ಜಗತ್ತಿಗೆ ಅದರ ಮಹಿಮೆ ತಿಳಿಸ್ಕೊಟ್ಟಂಥವ್ರ ಕಾಲಜ್ಞಾನಿ ಶ್ರೀ ಚಿಕ್ಕಯ್ಯಪ್ಪನವರು. ಈಗ ಸರ್, ಈಗ 2024 ತನ ನೀವು ಅಲ್ಲಿ ಕಾಲಜ್ಞಾನದ ಬಗ್ಗೆ ಕೃಷ್ಣಾ ನದಿ ದಂಡಿ ಮೇಲೆ ಸಾರಿದ್ದು ಬಹಳಷ್ಟು ಜನ ಹೇಳ್ತಾರೆ. ಮತ್ತೆ ಈಗ 2024 ನಂತರ ನೀವು ಅಲ್ಲಿ ಹೋಗೇ ಇಲ್ಲ, ಮತ್ತೆ ಕಾಲಜ್ಞಾನ ನಿಮ್ಮ ಹತ್ರ ಇರೋತ್ನಾಗ ಮತ್ತೆ ಅವ್ರು ಯಾವ ಕಾಲಜ್ಞಾನ ಅವ್ರ ಹತ್ರ ಐತಿ? 2024ವರೆಗೆ ಅನ್ನೋಕ್ಕಿಂತ 4 ತಲೆಮಾರಿನಿಂದ ಅಪ್ಪವರು ಶ್ರೀ ಗುರುಚಕ್ರವರ್ತಿ ಸದಾಶಿವಪ್ಪನವರಿನ ಅಪ್ಪವರು ನಾನು ಹಿಡ್ಕೊಂಡು 4 ತಲೆಮಾರಿನಿಂದ ಬಂದೈತಿ. 4 ತಲೆಮಾರಿನ ಬಂದೈತಂತಂದ್ರೆ ಅದಕ್ಕೆ ಪರಂಪರೆ ಐತಲ್ಲ. 4 ತಲೆಮಾರಕ್ಕೆ 4 ತಲೆಮಾರಕ್ಕೆ ಪರಂಪರೆ ಐತೆ. ಅದಕ್ಕೆ ಗುರು ಅಪ್ಪಣೆ ಐತೆ. ಅದಕ್ಕೆ ಇದನ್ನು ನಡೆಸ್ಕೊಂಡು ಹೋಗುವಂತಂದು ಗುರು ಅಪ್ಪಣೆ ಕೊಟ್ಟು ಆಶೀರ್ವದಿಸಿ ಈ ಹೊತ್ತಿಗೆ ಗಂಟು ಕೊಟ್ಟ, ಚಾರ್ಜ ಕೊಟ್ಟಾರ. ಇದನ್ನು ಗಂಗಪ್ಪ ನಿನ್ನಲ್ಲಿ ನಿಜ ಐತತ್ ಕೊಡಾಕತ್ತೀನಿ, ಇದನ್ನು ನಡೆಸ್ಕೊಂಡು ಹೋಗ್ಬೇಕಂತಂದ ಅವರು ಗುರುವರ್ಯರು ಶ್ರೀ ಗುರುಚಕ್ರ ಸದಾಶಿವಪ್ಪನವರು, ಗುರು ಗಂಗಾಧರಪ್ಪನವರು ಗುರುವರ್ಯರು ತಮ್ಮ ಸಮ್ಮುಖದೊಳಗೆ ಮೇಕ್ಮೂಲಿ ಕೊಟ್ಟ ಈ ಕಾಲಜ್ಞಾನವನ್ನು ಸಾಕ ಪ್ರತಿ ವರ್ಷ ಹಿರುವಳ್ಳಿ ದಂಡಿಲೆ ಇದನ್ನು ಕಾಲಜ್ಞಾನ ಸಾಸುವಂತ ಅಪ್ಪನೇ ಕೊಡ್ತಾರೆ. ಇದು ನನ್ನಿಂದ 4 ಗಂಗಾಧರ ಅಪ್ಪನವರಿಂದ ಚೆನ್ನಯ್ಯಪ್ಪನವ್ರು ಅಂದ್ರೆ ನಮ್ಮ ತಂದೆಯವ್ರ ಅಪ್ಪ ಅವರು. ನಮ್ಮ ತಂದೆ ಅಪ್ಪ ಅವ್ರು ಚೆನ್ನಯ್ಯಪ್ಪನವರಿಂದ ನನ್ನಿವರೆಗೆ ಅಂತಂದ್ರೆ ಇದು ನನ್ನ 4 ತಲೆಮಾರು. ಈಗ ಪರ ಈಗ 4 ತಲೆಮಾರಿಂದ ಈಗ ತಮಗ್ ಬರ್ತೈತಿ, ಈಗ ನೀವು ಹೇಳತ್ತೀರಿ ಮತ್ತ ಪ್ರತಿ ವರ್ಷ ನೀವ ಸಾರ್ತಿದ್ರಿ ಅಂತ ಹೇಳಿ ಅದು ಗೊತ್ತೈತ್ರಿ ಬಹಳ ಜನರಿಗೆ. ಬಟ್ ಈಗ ಜಮಖಂಡಿ ಒಳಗೂ ಕಾಲಜ್ಞಾನ ಹೇಳ್ತಾರ, ಮತ್ತ ಈಗ ಮೂಲ ಬಬಲಾದಿ ಅವ್ರ ಹತ್ರ ಯಾವ ಕಾಲಜ್ಞಾನ ಹೇಳ್ತಾರಪ್ಪ ಅವರು? ಜಮಖಂಡಿಗಳು ಹೇಳ್ತಾರು. ಈಗ
2025 26 ಹೇಳ್ತಾರಂದ್ರೆ ಇವರು ಎಷ್ಟು ವರ್ಷದಿಂದ ಕಾಲಜ್ಞಾನ ಹೇಳಕತ್ತಾರ, ಇವ್ರು ಎಷ್ಟು ವರ್ಷದಿಂದ ಕಾಲಜ್ಞಾನ ಹೇಳಕತ್ತಾರ ಮತ್ತು ಇವ್ರಿಗೆ ಯಾರು ಕಾಲಜ್ಞಾನ ಕೊಟ್ಟರು, ಕಾಲಜ್ಞಾನ ಇವ್ರಿಗೆ ಯಾರು ಕೊಟ್ಟರು? ನನಗೆ ಕೊಡಬೇಕಾದ್ರೆ ಇದು ಗುರು ಪರಂಪರೆ ಐತಿ, ಅಪ್ಪವ್ರು ಕೊಟ್ಟಂಥ. ನನಗಿಂತ ಮೊದಲ ನಮ್ಮ ತಂದೆ ಅಪ್ಪವರು ಇದ್ದರು, 90 ವರ್ಷ ವಯಸ್ಸವರಿಗೆ. ಅವರು ಆಶೀರ್ವದಿಸಿ ಇದನ್ನು ನಡೆಸ್ಕೊಂಡು ಹೋಗತ್ತಂದ ಅವ್ರು ಇರಾಕಲೇ ಇದನ್ನು ಕೊಟ್ಟರು ಇದನ್ನು. ಅದಕ್ಕಿಂತ ಮೊದಲು ಅವ್ರ ತಂದೆಯವರು ಚೆನ್ನಯ್ಯಪ್ಪನವರ ತಂದೆಯವರು ಗಂಗಾಧರಪ್ಪನವರು ಅವ್ರಿಗೆ ಇದನ್ನು ನಡೆಸ್ಕೊಂಡು ಹೋಗುವಂಥದ್ದು ಸದಾಶಿವಪ್ಪನವರ ಇದನ್ನು ಅಪ್ಪಣೆ ಕೊಟ್ಟಿರ್ತಾರೆ. ಮತ್ತು ಹೀಗಿರುವ ಹೊತ್ನ್ಯಾಗ ಎಷ್ಟು ವರ್ಷದಿಂದ ಇವ್ರ ಕಾಲದ್ದೇನು ಹೇಳಕತ್ತಾರ. ಅವರಿಗೆ ಇಷ್ಟ ಇದಕ್ಕಿಂತ ಮೊದಲು ಇವರು ಏನಾರು ಮೊದಲು ಹೇಳಿದ್ರ, 4-5 ವರ್ಷ ನಂತರ ಮೊದಲು ಹಿಂದೆ ಏನಾರು ಹೇಳಿದ್ರ, ಅವ್ರ ತಂದೆಯವರು ಏನಾರು ಹೇಳಿದ್ರ, ಅವ್ರ ಅಜ್ಜಂದ್ರೆ ಏನಾರು ಹೇಳಿದ್ರ, ಅದಕ್ಕೊಂದು ಇತಿಹಾಸ ಐತಲ್ಲ, ಪರಂಪರೆಗೆ ಇತಿಹಾಸ ಐತಲ್ಲ, ಪರಂಪರೆಗೆ ಇತಿಹಾಸ ಐತಲ್ಲ. ಹಾಂ ರೀ, ಆ ಪರಂಪರೆಗೆ ಇತಿಹಾಸ ಇರುವ ಹೊತ್ನ್ಯಾಗ ಮತ್ತು ಇವೆಲ್ಲ ಎಲ್ಲಿಂದ ಬಂದು, ಯಾರಿಂದ ಬಂದರು, ಇವ್ರ ಕಡೆ ಹೆಂಗೆ ಬಂದು, ಈ ಪ್ರಶ್ನೆ ಅವ್ರನ್ನೇ ಕೇಳಬೇಕು. ಈಗ ಭಕ್ತರು ಏನಾಗತೈತ್ರಪ್ಪ, ಈಗ ಜಮಖಂಡ್ಯಾಗೂ ಕಾಲದೇನ ಹೇಳ್ತಾರು, ಮೂಲ ಬಬ್ಲಾದಿಯೊಳಗೂ ಕಾಲದೇನ ಹೇಳ್ತಾರು, ಮತ್ತು ಬುದ್ಧಿ ಕುರ್ದೊಳಗೂ ಕಾಲದೇನದ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ. ಬಟ್ ಯಾರ ಹತ್ರ ಪರಂಪರೆ ಕಾಲದೇನ ಯಾರ ಕಡೆ ಉಳ್ದೈತಿ ಅನ್ನೋದು ಸಾಕಷ್ಟು ಜನರಲ್ಲಿ ಗೊಂದಲ ಐತಿ. ಸಾಕಷ್ಟು ಬಗ್ಗೆ ಇದರ ಬಗ್ಗೆ ಗೊಂದಲ ಐತಂದ್ರೆ ನಾನು ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಆ ಕ್ಷೇತ್ರಕ್ಕೆ ನಾವು ಆ ಗುರುವರ ಸಾಲುಗದ್ದೆ ಗುರುವರೇ ಚಂದ್ರಮ್ಮ ತಾಯಿಯ ಆ ಕ್ಷೇತ್ರದ ಮಹಿಮಾ ಪುರುಷರು, ಅಧಿಷ್ಠಾನ ಮೂರ್ತಿ ಚಂದ್ರಮ್ಮ ತಾಯಿಯ ಪಾದಕ್ಕೆ ಶಿರಸಾಷ್ಟಾಂಗ ಇತ್ತ. ಆ ಕ್ಷೇತ್ರದ ಮಹಿಮೆ ಅಪಾರವಾದದ್ದು, ಮಹಿಮೆ ಅಪಾರವಾದದ್ದು. ಆ ಪರಂಪರೆಗೆ ಶಕ್ತಿ ಐತಿ, ಶಕ್ತಿ ಐತಿ, ಪರಂಪರೆಗೆ ಶಕ್ತಿ ಐತಿ. ಆ ಶಕ್ತಿ ಇರುವ ಹೊತ್ನ್ಯಾಗ ಬಬಲಾದಿ ಗ್ರಾಮದ ಪ್ರತಿ ಒಂದು ಮನೆಯೊಳಗೆ ದೀಪ ಹಚ್ಚುವಂಥ ಮನೆಗಳು ಏನದಾವಲ್ಲ, ಅಲ್ಲಿ ಎಲ್ಲರ ಬೈಯೊಳಗೆ ಏನೈತಪ್ಪ ಅಂತಾರೆ, ಈ ಕಾಲಜ್ಞಾನವನ್ನು, ಈ ನುಡಿಯನ್ನು ಪ್ರತಿ ವರ್ಷ ಹೇಳುವಂಥವ್ರು ಅಂದ್ರೆ ಕೊಪ್ಪದ ಮುತ್ಯಾರ ಅಂತ ಹೇಳ್ತಾರೆ. ಯಾವುದು ನಂಬಬೇಕು ಬಿಡ್ಬೇಕು ಅವ್ರಿಗೆ ಗೊಂದಲ ಐತಂದ್ರೆ ಬಬಲಾದಿ ಗ್ರಾಮದೊಳಗೆ ನೀವು ಕೇಳಿದ್ರೆ ಉತ್ತರ ಸಿಗ್ತೈತಿ. ಬಬಲಾದಿ ಗ್ರಾಮದೊಳಗನ ಕೇಳಿದ್ರೆ ನಿಮ್ಗೆ ಉತ್ತರ ಸಿಗ್ತೈತಿ. ಪ್ರತಿ ವರ್ಷನೂ ಕೊಪ್ಪದ ಮುತ್ಯಾನ ಕಡೆನ ಅವ್ರ ಕಡೆ ಮುತ್ಯ ಕೊಟ್ಟಾನ. ಅವ್ರು ಬಂದು ಪ್ರತಿ ವರ್ಷನ ಹೇರುಹಳ್ಳಿ ದಂಡಿಯ ಬಬಲಾದಿ ಕ್ಷೇತ್ರ ಒಳಗೆ ಕಾಲಜ್ಞಾನ ಉಳಿಯುವಂಥವ್ರು ಕೊಪ್ಪದ ಮುತ್ಯಾರು ಒಬ್ಬರ, ಅವ್ರು ಬಿಟ್ಟು ಮತ್ತೆ ಯಾರಿಗೆ ಇದನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಆ ಕ್ಷೇತ್ರದ ಗ್ರಾಮದ ಪ್ರತಿಯೊಂದು ಮನೆಗೆ ಗೊತ್ತೈತೆ. ಮತ್ತು ಅದಕ್ಕಿಂತ ಹೆಚ್ಚಿನ ಉತ್ತರ ನಿಮಗೆ ಯಾವ್ದು ಹೇಳಬೇಕಿದೆ? ಈಗಂದ್ರಪ್ಪ ಅವ್ರಿಗೆ ಕಾಲದಾನ ಹೇಳೋದು, ಅವ್ರು ಮತ್ತೆ ಯಾವ ಕಾಲದಾನದ ಬಗ್ಗೆ ಅವ್ರ ಈಗ ಭವಿಷ್ಯ ಹೇಳ್ತಾರ, ಅವರು ಕಾಲದಾನ ಯಾವ ಕಾಲಜ್ಞಾನ ಹೇಳ್ತಾರಂದ್ರೆ ಅವ್ರನ್ನೇ ನೀವು ಪ್ರಶ್ನೆ ಕೇಳಬೇಕು. ನಾವಂತ್ರ ಸ್ಪಷ್ಟವಾಗಿ ಹೇಳ್ತೀವಿ, ಬಬಲಾದಿ ಗ್ರಾಮದ ಜನಕ್ಕೂ ಗೊತ್ತು, ಜಗತ್ತಿಗೂ ಗೊತ್ತು. ಹಾಂ ರೀ, ಕೊಪ್ಪದ ಮುತ್ಯ ಅಂತ ಕೆಂಪು ಪ್ರಮಾಣ ಸುತ್ಕೊಂಡು ಕೋಟ್ ಹಾಕೊಂಡ ಮುತ್ಯ ಅವ್ರಿಗೆ ಕೊಟ್ಟಾನ. ಕಾಲಜ್ಞಾನ ಸಾರುವಂಥದ್ದಾದ್ರೆ ಕೆಂಪು ಪ್ರಮಾಣ ಸುತ್ಕೊಂಡು ಮುತ್ಯ ಕೋಟ್ ಹಾಕ್ಕೊಂಡು ಮುತ್ಯ ಬರ್ತಾನೆ, ಅವರೇ ಕಾಲಜ್ಞಾನ ಸಾರುವಂಥದ್ದು ಜಗತ್ತಿನೊಳಗೆ ಇದು ಕೊಪ್ಪದ ಮುತ್ಯ ಅನ್ನುವಂಥ ಪ್ರತೀತಿ ಐತಿ. ಇದು ಕಾಲಜ್ಞಾನ ಸಾರುವಂಥವ್ರು ಇವರೇ ಅನ್ನುವಂಥದ್ದು ಹಳೆ ತಲೆಮಾರಿಗೆಲ್ಲ ಗೊತ್ತೈತಿ. ಇದು ಹಳೆ ತಲೆಮಾರಿಗೆ ಎಲ್ಲರಿಗೂ ಗೊತ್ತೈತಲ್ಲ ಇದು. ಮತ್ತಪ್ಪ ನೀವು 2004 ತನ ನೀವು 2024 ತನ ನೀವು ಸಾರಾಕ್ ಹೋಗಿರಿ, 2025ಕ್ಕೆ ನೀವು ಯಾಕೆ ಹೋಗ್ಲಿಲ್ಲ ಅಲ್ಲೇ? 2024 ಮಠ ಪ್ರತಿ ವರ್ಷ ಭಕ್ತಿ ಭಾವದಿಂದ ಹೇಳಬೇಕಾದ ಗುರುವಿಗೆ ಶರಣಂದ, ತಾಯಿ ಚಂದ್ರಮ್ಮ ತಾಯಿಗೆ ನಾವು ಶರಣಂದ ಅವ್ರ ಅಪ್ಪನೇ ಪಡ್ಕೊಂಡ ಏನೇ ಒಂದು ವಾಕ್ಯ ಸಾರಬೇಕಾದ್ರೆ ಅವ್ರ ಕೃಪಾಶೀರ್ವಾದ ಬೇಕು. ಅವ್ರು ಬರೆದಿಟ್ಟಂಥ ವಾಕ್ಯಗಳನ್ನ ಹೇಳ್ಬೇಕಂದ್ರೆ ಅವ್ರ ಅಪ್ಪನೇ ತೊಗೊಂಡು ನಾವು ಹೇಳಬೇಕಾಗತ್ತೆ. 2024ರವರೆಗೆ 2009ರಿಂದ 2024ರವರೆಗೆ ಈ ಕಾಲಜ್ಞಾನವನ್ನು
ಹೇಳೀನಿ. ಅಲ್ಲಿ ಆ ಕ್ಷೇತ್ರದೊಳಗೆ ಆ ಬಬಲಾದಿ ಕಾಲಜ್ಞಾನ ಅದಕ್ಕೆ ಅಡ್ಡಿ, ಆ ಪರಂಪರೆಗೆ ಅಡ್ಡಿ ಬತ್ತಂದ್ರೆ, ಅಡ್ಡಿ ಆತಂಕ ಬತ್ತಂದ್ರೆ ಕಾಲಜ್ಞಾನವನ್ನ ಹೇಗೆ ಸಾರಕ್ಕೆ ಸಾಧ್ಯಕತೆ? ಅಡ್ಡಿ ಆತಂಕ ಬಂದ ಕಾರಣ ಮತ್ತು ಶರಣರ ಜಾಗ ಇದು, ಶರಣರಾಗೇ ಇರಬೇಕಿದು. ಅಡ್ಡಿ ಆತಂಕ ಬಂದ ಕಾರಣದಿಂದ ಬಬಲಾದಿ ಹಿರಿಯವ್ರಿಗೆ ಹೇಳಿದೆವು, ಎಲ್ಲರಿಗೂ ಹೇಳಿದೆವು, ಈ ಪರಂಪರೆ ಹಿಂಗೈತಿ, ಈ ಪರಂಪರೆನ ಉಳಿಸ್ಬೇಕನ್ನುವಂಥದ್ದನ್ನು ನಾ ಎಲ್ಲರಿಗೆ ತಿಳಿಸಿದ್ದೇನೆ. ಅದನ್ನು ಅದಕ್ಕೆ 2025ರಿಂದ 2024 ಕಾಲಜ್ಞಾನ ಪರಂಪರೆ ಇದು. ಗುರುನಾಥ ಚಿಕ್ಕಯ್ಯಪ್ಪನವ್ರು ಏನದರ ಬರೆದಿಟ್ಟಂಥ ಕಾಲಜ್ಞಾನ ಜಗತ್ತಿನ ಆಸ್ತಿ ಇದು. ಜಗತ್ತಿಗೆ ನಾವು ಹೇಳಬೇಕು, ಜಗತ್ತಿಗೆ ಹೇಳಬೇಕು, ಅದು ಗುರು ಅಪ್ಪನೇ ಐತಿ. ಮತ್ತು ಅದನ್ನು 2025 ಮಟ್ಟ 2025ಕ್ಕೂ ನಾ ಕ್ಷೇತ್ರಕ್ಕೆ ಮಹಾರಥೋತ್ಸವದ ಸಹ ನಾನು ಹೋಗಿದ್ದೇನೆ. ಮಹಾರಥೋತ್ಸವ ಈ ಪರಂಪರೆಯನ್ನು ಉಳಿಸ್ಬೇಕನ್ನುವಂಥದ್ದು ನಾನು ಮಹಾರಥೋತ್ಸವಕ್ಕೆ ನಾನು ನಮ್ಮ ಬಬಲಾದಿ ನಾ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಅಡ್ಡಿ ಆತಂಕ ಬಂದಾಗ ವಿಜ್ಞಾನವನ್ನು ಜಗತ್ತಿಗೆ ಹೇಳಬೇಕಾಯ್ತು ನಾವು. ಆ ಕಾಲಜ್ಞಾನವನ್ನು ಗುರು ಅವರ ಶ್ರೀ ಗುರುವಿನ ಚರಣದಳು ಸಕಲ ತೀರ್ಥ ಕ್ಷೇತ್ರ ಅಡಿಗೆ ಅವತ್ತು ಹೇಳ್ತಾರೆ. ಇದು ಶಾಸ್ತ್ರಬದ್ಧವಾಗಿ ಅವ್ರು ಎಲ್ಲಿ ಪಾದ ಇಟ್ಟಾರಲ್ಲ ಅವ್ರು ಅಲ್ಲೇದಾರ ತಿಳ್ಕೊಂಡಿವಿ ನಾವು. ಬಬಲಾದಿ ದೂರ ಆತಂದ್ರೆ ನಾ ಎಲ್ಲಿ ಪಾದ ಇಟ್ಟಿಲ್ಲ, ನಾ ಅಲ್ಲಿ ಅದಿನಂತ ತಿಳ್ಕೊರತ ಗುರು ಸದಾಶಿವಪ್ಪನವರೇ ಹೇಳಿದ್ದಾರೆ. ಆ ಶರಣರ ಪಾದ ಇಟ್ಟಂಥ ಕ್ಷೇತ್ರದೊಳಗೆ ನಾವು 2025 ಕಾಲಜ್ಞಾನ ಏನಿದೆ ಅಡ್ಡಿ ಆತಂಕ ಬಂದಾಗ ಈ ಪರಂಪರೆಯನ್ನು ಬಬಲಾದಿ ಒಳಗೆ ಹೇಳಿಲ್ಲ ಅಂದ್ರೆ ಸ್ಥಗಿತ ಆದಂಗೆ ಅದ. ಆ ಸ್ಥಗಿತ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಜಗತ್ತಿಗೆ ದೊಡ್ಡ ಕೊಡುಗೆ ಕೊಟ್ಟಂಥ ಶರಣರು ಚಿಕ್ಕಯ್ಯಪ್ಪನವರು, ಕಾಲಜ್ಞಾನ ಮಹಾತ್ಮರು, ಪುಣ್ಯ ಪುರುಷರು. ಅವ್ರು ಬರೆದಿಟ್ಟಂಥ ಕಾಲಜ್ಞಾನವನ್ನು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಬುದ್ನಿ ಈ ಬಬಲಾದಿ ಶ್ರೀ ಮಠದೊಳಗೆ ನಾವು ಈ ಗ್ರಾಮದೊಳಗೆ ಚಿಕ್ಕಯ್ಯಪ್ಪನ 400 ವರ್ಷ ಚಿಕ್ಕಯ್ಯಪ್ಪನ ಕಾಲಜ್ಞಾನವನ್ನು ಇಲ್ಲಿ ಸಾರಬೇಕಾತ, ನಾನು ಜಗತ್ತಿಗೆ ಹೇಳಬೇಕಾತ. ಅದಕ್ಕೆ 2025 2026 ಇದು 2ನೇ ವರ್ಷ ಮಹಾರಥೋತ್ಸವ. ಈ ಪರಂಪರೆಯ ಕಾಲಜ್ಞಾನ ಪರಂಪರೆಯ ಜಾತ್ರಾ ಮಹೋತ್ಸವನ ಅನ್ಬೋದು. ಇದು ಪರಂಪರೆ ಭಾಗ ಇಲ್ಲಿ ಮುಂದೆ ಗುರುನಾಥನ ಅಧೀನ ಅನ್ನುವಂಥದ್ದು ಬಲವಾದವನ್ನು ಆ ಶಕ್ತಿಯನ್ನು ಇಲ್ಲಿ ಕ್ಷೇತ್ರದೊಳಗೆ ಅವು ಬಂದು ನಿಂತಾನಂತಂದಾಗ ಇವೆಲ್ಲ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಎಲ್ಲ ನಡಲಿಕ್ಕೆ ಸಾಧ್ಯ ಐತಿ. ಈಗ 400 ವರ್ಷದ ಪರಂಪರೆ ಈಗ ನಿಮ್ಮ ಹತ್ರನ ಐತಿ ಅಂತ ನೀವು ಓಪನ್ ಆಗಿ ಹೇಳತ್ತೀರಿ. ಹೌದು. ಈಗ ಮತ್ತೆ ಅವ್ರು ನಿಮ್ಮ ಹತ್ರನ ಐತಿ ಅಂದಾಗ ಮತ್ತೆ ಅವ್ರು ಯಾವ ಪರಂಪರೆ ಒಳಗೆ ಈಗ ಕಾಲಜ್ಞಾನ ಸಾರಾಗ್ತಾರ? ಇರೋದು ಒಂದೇ ಕಾಲಜ್ಞಾನ, ಬಬಲಾದಿ ಕ್ಷೇತ್ರ ಇರೋದು ಒಂದೇ ಕಾಲಜ್ಞಾನ, ಮತ್ತೊಂದು ಮಗದೊಂದು ಇಲ್ಲ. ಗುರು ಸದಾಶಿವಪ್ಪನ ಕೊಟ್ಟೋದು ಗಂಗಾಧರಪ್ಪನವ್ರ ಕೈಯಾಗ, ಮತ್ತಾರ ಕೈಯಾಗೂ ಕೊಟ್ಟಿಲ್ಲ ಇದನ್ನು. ಹಾಂ ರೀ, ಮತ್ತಾರ ಕೈಯಾಗ ಕೊಟ್ಟಿಲ್ಲ ಅಂದ್ರೆ ಅವ್ರ ನಂತರ ಇದು ಗುಪ್ತಕ್ಕೆ ಗುಪ್ತ, ಎಲ್ಲಿ ಬಿಚ್ಚ ಹೇಳಂಗಿಲ್ಲ ಅದನ್ನು. ಅಲ್ಲಿ ಹಿರುವಳ್ಳಿ ದಂಡಿಯಲ್ಲಿ ನಿಂತು ನಾವು ಪ್ರತಿ ವರ್ಷ ಅದು ನಮ್ಗೆ ಗೊತ್ತ, ಗುರುನಾಥ ಗೊತ್ತ, ಅಲ್ಲಿ ಮಠ ವಾಣಿ ಆಗು ಮಠ. ಮತ್ತು ಹೀಗಿರುವ ಹೊತ್ನ್ಯಾಗ ಮುಂದಿನ ವರ್ಷದ ಪಾನ ನಾವು ನೋಡಂಗಿಲ್ಲ. ಅದನ್ನು ಲಿಖಿತವಾದ ವಾಕ್ಯಗಳನ್ನು ಮುಂದಿನ ವರ್ಷದ ಪಾನ ನೋಡಂಗಿಲ್ಲ ಹೊತ್ನ್ಯಾಗ ಮತ್ತೊಂದು ಕಾಲಜ್ಞಾನ ಎಲ್ಲಿ ಬರ್ತದೆ? ಮತ್ತು ಅವ್ರ ಕಾಲಜ್ಞಾನ ಹೇಳ್ತಾರಂದ್ರೆ ಅವ್ರದ್ದು ಯಾವ ಕಾಲಜ್ಞಾನದು ಅವ್ರನ್ನ ಕೇಳ್ಬೇಕು ನೀವು. ಈಗ ಒಂದ್ ವೇಳೆ ಅಪ್ಪಾರ ಈಗ ಮಾಧ್ಯಮದವ್ರು ಎಲ್ಲರೂ ಈಗ ಅಥವಾ ನೀವು ಓಪನ್ ಆಗಿ ಭಕ್ತರ ಏನೋ ಚಾಲೆಂಜ್ ಮಾಡಿದಾರೆ ಅಂದ್ರೆ ಈಗ ಯಾರ ಕಡೆ ಕಾಲಜ್ಞಾನ ಐತಿ
ಯಾವ್ದು ಸತ್ಯ ಐತತ್ ಈಗ ಏನಾದ್ರು ರೈತರ ಈಗ ಬಹಳಷ್ಟು ಭಕ್ತರಲ್ಲಿ ಗೊಂದಲ ಐತ್ಲ, ಈಗ ತಾವು ಓಪನ್ ಆಗಿ ಬರ್ಬೋದ್ರಪ್ಪ ಈಗ ಏನಾದ್ರು ಬಹಿರಂಗ ಚರ್ಚೆಗೆ ಬರ್ಬೋದ್ರಪ್ಪ? ಬರ್ಬೋದ್ರಲ್ಲ, ಅದಕ್ಕೇನೈತಿ. ಅಲ್ಲ, ಸತ್ಯ ಐತಂತಂದ್ರೆ ಬರ್ಬೋದ್ರಲ್ಲ. ಸತ್ಯ ಐತಂತಂದ್ರೆ ಬರ್ಬೋದು, ಅದಕ್ಕೆ ಯಾಕೆ ಹಿಂಜರಿಕೆ? ನಿಜವಾದ ಕಾಲಜ್ಞಾನ ತಮ್ಮ ಹತ್ರ ಐತೆ ಹೇಳ್ತೀರಿ. ಯಾರಾದ್ರೂ ತಮ್ಮ ಹತ್ರ ಬಂದು ಬಿಸಿದ್ರೆ, ಯಾರ ಬಂದು ತಮ್ಮ ಹತ್ರ ಕೇಳಿದ್ರೆ ಅದು ತಾವು ಕಾಲಜ್ಞಾನ ನಿಂತಲ್ಲಿ ಹೇಳಕ್ ತಾವು ತಯಾರಿದೆ. ನಮ್ಮಂತಲ್ಲಿ ತಂದ್ರೆ ನಮಗೆ ಕೊಪ್ಪದ ಅಜ್ಜಾರ ಅಂತ ಹೇಳ್ತಾರೆ. ಕೊಪ್ಪದೊಳಗನೆ ಅದ ಕಾಲಜ್ಞಾನ ಅಲ್ಲ ಇರೋದು. ಹಾಂ ರೀ, ಇವತ್ತಿಗೆ ಕೊಪ್ಪದ ಅಜ್ಜಾರ ಬಂದು ಬಬಲಾದಿ ಕಾಲಜ್ಞಾನ ಸಾರ್ತಾರ ಅನ್ನೋದು ಜಗತ್ತಿನ ಪ್ರತೀತಿ ಅದು. ಹಾಂ ರೀ, ನಮ್ಮ ಕೊಪ್ಪದಾಗ ಐತತ್ತ ಅನ್ನುವಂಥದ್ದು ನಾನು ಹೇಳ್ತೇನಲ್ಲ. ಅದಕ್ಕೆ ಅಲ್ಲಿ ನೀವು ಕೇಳ್ತಿರೋ ಮೇಲೆ ನಾ ಹೇಳ್ಬೇಕಾಕತಿ. ಇನ್ನು ಕೆಲವಷ್ಟು ಜನರಿಗೆ ಕೊಪ್ಪದಾಗ ಸತ್ಯವಾದ ಕಾಲಜ್ಞಾನ ಐತೆ ಅನ್ನೋದು ಕೆಲವಷ್ಟು ಜನರಿಗೆ ಇನ್ನೂ ಗೊತ್ತೇ ಇಲ್ಲ. ಅಲ್ಲ, ಕಾಲಜ್ಞಾನ ಗೊತ್ತ ಇಲ್ಲ ಅಂತಂದ್ರೆ ಅದನ್ನು ಕಾಲಜ್ಞಾನ ಹೇಳುವ ಹೊತ್ನ್ಯಾಗ ಹೊಳದಂಡಿಗೆ ಈಗೆಲ್ಲ ಮಾಧ್ಯಮ ಮುಖಾಂತರ ನಾ ಹೇಳ್ತೀನಿ ಅಂತ ಬಂದಿದ್ದಾರೆ. ನಾನು ಒಂದು ದಿವಸನೂ ಮಾಧ್ಯಮದ ಮುಂದೆ ಬಂದಿಲ್ಲ. ನಾ ಬರ್ಬೇಕಾದ್ರೆ ಕಾರಣ ಯಾವಾಗತ್ತಂದ್ರೆ 2024 ನಂತರ ಮಾಧ್ಯಮದ ಮುಂದೆ ಬಂದು ಬರಬೇಕಾಯ್ತು. ನಾನು ಬರ್ಬೇಕಾದ ಕಾರಣ ಏನು, ನನ್ನಿಂದ ಇದು ತಪ್ಪ ನಡೆದನ್ನೋಕ್ಕಿಂತ ಸ್ಪಷ್ಟವಾಗಿ ನಾನು ಹೇಳ್ಬೇಕಾತೆ. ಬಬಲಾದಿ ಕ್ಷೇತ್ರಕ್ಕೆ ನಾನು ಬಂದಿದ್ದೆ. ಹೌದು, ಜಿಲ್ಲಾ ಪ್ರೆಸ್ ಮೀಟ್ ಬಾಲ್ಕೋಟೆ ಒಳಗೆ ನಾನು ಪ್ರೆಸ್ ಮೀಟ್ ಮಾಡೇ ನಾನು ಹೇಳ್ಬೇಕಾತ್. ನಾನು ಕಾಲಜ್ಞಾನ ಪರಂಪರೆ ಹಿಂಗೈತಿ, ಇದಕ್ಕೆ ಅಡ್ಡಿ ಆತಂಕ ಬಂದೈತಿ. ಮತ್ತು ಅಡ್ಡಿ ಆತಂಕ ಬಂದಾಗ ನಾನು ಕಾಲಜ್ಞಾನ ಜಗತ್ತು ಹೇಳಬೇಕಾಗೈತಿ. ಇದು ದೊಡ್ಡ ಆಸ್ತಿ, ಜಗತ್ತಿನ ಆಸ್ತಿ. ಅಪೋರ್ ಬರೆದಿಟ್ಟಂಥ ವಾಕ್ಯಗಳನ್ನು ಪ್ರತಿ ವರ್ಷ ಬಬಲಾದಿಗೆ 400 ವರ್ಷದಿಂದ ಇವತ್ತಿನವರೆಗೆ ಬಬಲಾದಿಗೆ ಬರ್ತಾರಂತಂದ್ರೆ ಕಾಲಜ್ಞಾನ ಮಹಾರಥೋತ್ಸವದ ದರ್ಶನ ಮಾಡ್ಕೊಂಡ ಕಾಲಜ್ಞಾನ ನುಡಿಗಳನ್ನ ಕೇಳ್ಕೊಂಡು ಬರ್ಬೇಕಂತ ಬರ್ತಾರೆ. ಕೆಲವಷ್ಟು ಬಬಲಾದಿ ಒಳಗ್ರಿ ಒಬ್ರು ಕೋಟ್ ಹಾಕೊಂಡ ಕೆಂಪ ಪಟಕ ಸುತ್ಕೊಂಡ್ ಬರ್ತಿದ್ರಿ. ಅವ್ರು ಬರೋವರ ಅಲ್ಲಿ ಪ್ರಶ್ನೆ ಮಾಡತ್ತಾರ್ರಿ. ತಾವೇನು ಹೇಳ್ತೀರಿ? 2024 ಹಿಂದ್ರಿ, 2024 ಹಿಂದೆ ಕೋಟ್ ಹಾಕೊಂಡು ಕೆಂಪ ರುಮಾಲ್ ಸುತ್ಕೊಂಡು ಬಂದು ಇಲ್ಲಿ ಒಳದಂಡಿಗೆ ಹೇಳ್ತಿದ್ರು. ಹೌದು, ಅದ್ರ ಬಗ್ಗೆ ತಾವೇನು ಹೇಳತ್ತೀವಿ? ಈಗ ಕೋಟ ಕೆಂಪು ರುಮಾಲ್ ಹಾಕೊಂಡು ಬರ್ತಾರಂದ್ರೆ ಹಿಂದಿನ ಗಂಗಾಧರ ಅಪ್ಪನವ್ರು ಹಿಡ್ಕೊಂಡು, ಚೆನ್ನಯ್ಯಪ್ಪನವ್ರು ಹಿಡ್ಕೊಂಡು ನನ್ನಿವರೆಗೆ ಕೆಂಪು ರುಮಾಲ ಈ ಕೋಟ್ ಹಾಕ್ಕೊಂಡ ಇದೇನೈತಿ ಕಾಲಜ್ಞಾನ ಹೇಳುವಂಥದ್ದು ಎಲ್ಲ ಜನಕ್ಕೆ ಗೊತ್ತೈತಿ. ಇವರೇ ಕಾಲಜ್ಞಾನ ಅನ್ನೋಂದ್ರೆ ಅದನ್ನು ಅಪ್ಪವರು ಹೇಳಿದಂಥದ್ದು ಅದು. ಸದಾಶಿವಪ್ಪನವರು. ಹೌದು. ಬಟ್ ನೀವು ಮಾಧ್ಯಮದ ಒಂದ್ಸರ ಯಾಕೆ ಬರ್ಲಿಲ್ಲ ಅವಾಗ? ತಾವು ಹೊಳಿದಂಡಿ ಮೇಲೆ ನೆನಪಿಸಿಂದ ಕಾಲುವಾಣಿ ಹೇಳ್ತಿದ್ರಿ, ಭವಿಷ್ಯವಾಣಿ ಹೇಳ್ತಿದ್ರಿ. ತದನಂತರ ಮಠದೊಳಗೆ ಬಂದು ತಾವ್ಯಾಕ ಸಾರ್ವಜನಿಕವಾಗಿ ಯಾಕೆ ಹೇಳಲಿಲ್ಲ? ಮಾಧ್ಯಮದ ಮುಂದೆ ಬರ್ಲಿಲ್ಲ? ಮಾಧ್ಯಮ ಮುಂದೆ ಯಾಕೆ ಬರ್ಲಿಲ್ರಿ? ಅವ್ರ ಜೊತೆನೂ ತಾವ್ಯಾಕೆ ಕೂಡ್ಲಿಲ್ರಿ? ಮಾಧ್ಯಮದ ಮುಂದೆ ಯಾಕೆ ಬರಲಿಲ್ಲ ಅಂದ್ರೆ ಮೊದಲೇ ಸ್ಪಷ್ಟವಾಗಿ ಹೇಳಿದೆ ನಾನು. ನಾವು ಬಂದು ಹೇಳೋದು ಭಕ್ತಿ ಭಾವದಿಂದಲೇ. ಭಕ್ತಿ ಭಾವದಿಂದ ಗುರುಪ್ಪನ ಏನೈತೆ ಅದು ನಾವು ಹೇಳ್ಬೇಕಾಯ್ತಿ, ಹೇಳಿದ್ವಿ, ಬರ್ತಿದ್ವಿ. ಮಾಧ್ಯಮದವರು ಬಂದು ಹೇಳಿರ್ತಿದ್ರು. ಆದರೆ ಕೆಲವೊಂದಿಷ್ಟು ಮಂದಿ ಅಲ್ಲಿ ಹೇಳಬೇಡ ಇಲ್ಲಿ ಹೇಳಬೇಡ ಅನ್ನುವಂಥದ್ದು. ನಾನು ಏನು ಹೇಳ್ತಿದ್ನಿ ಅಂದ್ರೆ ಅವ್ರಿಗೆ ಗುರುಪ್ಪನ ಹೆಂಗೈತಿ ಅವ್ರು ಏನು ಮಾಡಿಟ್ಟಾರ ಅದನ್ನು ಅಷ್ಟೇ ಮಾಡ್ತೀನಿ ನಾನು, ಮತ್ತೊಂದು ಮಾಡೋದಲ್ಲ, ಹೊಸಾದು ಮಾಡೋದಿಲ್ಲ. ಹಿಂದೆ ಅಪ್ಪವ್ರು ಮಾಡಿಟ್ಟಂತ ಅದೇ ನಡೀತೈತಿ, ಮತ್ತೆ ಯಾವುದೂ ನಡೆಯಂಗಿಲ್ಲ. ಮತ್ತು ಅಲ್ಲಿ ಒಳದಂಡಿಗೆ ಬಂದಾಗ ಕೆಲವೊಂದಿಷ್ಟು ವಿಡಿಯೋಸು ಎಲ್ಲ ಮಾಡ್ಕೋವಂಥ ಹುಡುಗರ ಮ್ಯಾಗ ನಾವಾಗ ಆ ಒಂದು ಭಕ್ತಿ ಭಾವದಿಂದ ಆ ವಾಕ್ಯ ಸಾರ್ವತ್ಯಾಗ ಯಾರಿಗೂ ಏನೋ ಅನ್ಲಿಕ್ಕೆ ಬರುವುದಿಲ್ಲ ಆ ಸಭಾ ಇದ್ರೊಳಗೆ. ನಾವು ಆಗಲ್ಲಿ ಕೆಲವೊಂದಿಷ್ಟು ಹುಡುಗರು ವಿಡಿಯೋದು ಎಲ್ಲ ಮಾಡ್ಕೊಂಡು ಅವ್ರ ಮ್ಯಾಗ ದಬ್ಬಾಳಿಕೆ ಹಾಕಿತ್ತು. ಅದನ್ನ ಯಾಕೆ ಮಾಡ್ಕೋತೀರಂತ ಮಠಕ್ಕೆ ಬಂದ ನಂತರ ಮಾಧ್ಯಮವನ್ನು ಬರಬೇಡ ಅನ್ನುವಂಥದ್ದು ಮಾತು ಬರ್ತಿದ್ದು. ಆನಂತರ ಮಾಧ್ಯಮದವರಿಗೆ ಅವರು ಬಂದ್ರಂದ್ರೆ ಅವ್ರನ್ನಲ್ಲಿ ಹೊಳೆದಂಡಿಗೆ ಬರೆಸಿಕೊಡ್ತಿದ್ದಿಲ್ಲ. ಮಾಧ್ಯಮದವ್ರು ಹೊಳೆದಂಡಿಗೆ ಬರೆಸಿಕೊಡ್ತಿದ್ದಿಲ್ಲ ಅವರು. ಮತ್ತು ಯಾರ ಮಾಡ್ಕೊಂಡ್ರೆ ಅವ್ರಿಗೂ ನಿಮ್ಗೆ ಮಾಧ್ಯಮದವ್ರಿಗೆ ಗೊತ್ತೈತದ ಅಲ್ಲಿ ಏನು ನಡೆದತನ ನಾ ಹೇಳೋದು ನಿಮಗೆ ಹೆಚ್ಚಿಗೆ ಗೊತ್ತೈತದ. ಮತ್ತು ಇಷ್ಟೆಲ್ಲ ಅಡ್ಡಿ ಆತಂಕರು ಆದರೂ ಸ್ವಲ್ಪ 4-5 ವರ್ಷದಿಂದ 2024 2020ರಿಂದ ಕಿರಿಕಿರಿ ಪ್ರತಿಯೊಂದಿಗೂ ಅಡ್ಡಿ ಆತಂಕ ಅಂದ್ರೆ
ಅಷ್ಟು ನಾವು ಎಷ್ಟೋ ಸಹನ ಶಕ್ತಿ ತೊಗೊಂಡಿವು, ತಾಳ್ಕೊಂಡಿವು. ಖರೆ ಅದು ವಿಪರೀತ ಆಗಿ ಆ ಕ್ಷೇತ್ರದೊಳಗೆ ಮಹಿಮೆ ಏನಪ್ಪ ಎಂಥದ್ದೈತೆ ಅನ್ನೋದು ತಿಳಿಲಾರ್ದೆ ಅದು ಏನೇನೋ ಮಾಡಿದರು. ನಾವು ಆ ಕ್ಷೇತ್ರಕ್ಕೆ ಯಾರೇ ಆಗಲಿ ಅವರು ಅಪ್ಪವ್ರು ಏನು ಮಾಡಿಟ್ಟ ಪರಂಪರೆಗೆ ಧಕ್ಕೆ ಬರಲಾರ್ದ ಹಾಗೆ ಎಲ್ಲರೂ ಹೋಗ್ಬೇಕಾದದು ಕರ್ತವ್ಯ, ಜವಾಬ್ದಾರಿ. ಅದು ಆ ಪರಂಪರೆಗೆ ಧಕ್ಕೆ ಬರಲಾರ್ದ ಹಾಗೆ ಹೋಗೋದು ಎಲ್ಲರ ಜವಾಬ್ದಾರಿ, ಕರ್ತವ್ಯ ಕೂಡ. ಈಗ ಅಜ್ಜಾರ ನೀವು 25ಕ್ಕೂ ಬರ್ಲಿಲ್ರಿ, 26ಕ್ಕೂ ಬರ್ಲಿಲ್ಲ. ಅಲ್ಲಿ ಜನ ಮಾತಾಡ್ತಾರೆ 2025ರಾಗ 24ರವರೆಗೆ ನಾ ಕಾಲಜ್ಞಾನ ಹೇಳಿದ್ದೇನೆ, ಸ್ಪಷ್ಟವಾಗಿ ಹೇಳಿದ್ದೇನೆ. ನಾನು ಹೇಳಿದ್ದನ್ನು ನಾ ಹೇಳೋ ಸಮಯದೊಳಗೆ ನನ್ನ ಹಿಂದಗಡೆ ರೆಕಾರ್ಡಿಂಗ್ ಮಾಡ್ಕೋತಿದ್ರು ಅವರು. ಅನಂತರ ಮಠಕ್ಕೆ ಬಂದು ಮಾಧ್ಯಮ ಮುಖಾಂತರ ನಾನೇ ಹೇಳ್ತೇನೆ ಅಂತ ಹೇಳ್ತಿದ್ರು ಅವರು. ನಾನೇ ಹೇಳಿನಂತ ನಮಗದು ಯಾವುದೂ ಬೇಕಾಗಿದ್ದಿಲ್ಲ. ಗುರು ಅಪ್ಪಣೆಯನ್ನು ನಾ ಹೇಳಬೇಕಾಗಿತ್ತಲ್ಲಿ. ವರ್ಷಕ್ಕೊಮ್ಮೆ ಬಂದು ನಾನು ಗುರು ಅಪ್ಪಣೆ ತೊಗೊಂಡು ಮಹಾರಥೋತ್ಸವ ಇದು ಅಪ್ಪವ್ರು ಕೊಟ್ಟಂಥದ್ದಿದೆ, ಇದನ್ನ ನಡೆಸ್ಕೊಂಡು ಹೋಗಂತ. ಮಹಾರಥೋತ್ಸವದ ಬಂದರೆ ರಥೋತ್ಸವ ಮುಗಿಸಿ ಮರುದಿವಸ ಮುತ್ತರ ಅಪ್ಪವ್ರು ಏನು ವಾಕ್ಯ ಮಾಡ್ಯಾರಲ್ಲ, ಹೊಳೆದಂಡಿಗೆ ಮಠದಲ್ಲಿ ಇರುವಂಥ ಪದ್ಧತಿ ಪರಂಪರೆ ಅನುಗುಣವಾಗಿ ಪೂಜಾ ಪುನಸ್ಕಾರ ಮುಖಾಂತರ ಹೊಳೆದಂಡಿ ಬಂದ ಈ ಕಾಲಜ್ಞಾನವನ್ನು ಸಾರ್ತಿದ್ವಿ ನಾವು 2024ರವರೆಗೆ. ಎಲ್ಲಿಂದು ನಂದು 4ನೇ ತಲೆಮಾರಿನ ಹಿಡ್ಕೊಂಡು. ಆದ್ರೆ 2025ರೊಳಗೆ ನಾನೇ ಕಾಲಜ್ಞಾನ ಹೇಳ್ತೇನೆ ಅನ್ನುವಂಥವ್ರು ಬರೆದು ಕೊಟ್ಟ ಈಗ ನಾ ಹೇಳುವತ್ತೇ ರೆಕಾರ್ಡಿಂಗ್ ಮಾಡ್ಕೊಂಡ ಅವರು ಇದೆಲ್ಲ ನಾನೇ ಹೇಳ್ತೀನಿ ಅನ್ನೋಂತ ಹೇಳ್ತಿದ್ರು. ಖರೆ ಅಲ್ಲಿ ಹೇಳುವಂಥ ಎಲ್ಲ ಜನಕ್ಕೆ ಗೊತ್ತೈತಿ. ಹಿರೇಹೊಳೆ ದಂಡೆಯಲ್ಲಿ ಎಲ್ಲ ಜನಸ್ತೋಮದ ಮುಂದೆ ಇದನ್ನು ವಾಕ್ಯ ನಾವು ಸಾರ್ತಿದ್ವು. ಅಪ್ಪರು ಬರ್ದಿಟ್ಟಂಥ ವಾಕ್ಯ ಸಾರ್ತಿದ್ವಿ. 2025ಕ್ಕೆ ಅಡ್ಡಿ ಆತಂಕ ಬಂದ ಅಜ್ಜಾರ ಈಗ 400 ವರ್ಷದ ಪರಂಪರೆ ಇತಿಹಾಸ ಗಂಗಾಧರ ಅಜ್ಜನಿಂದ ಸ್ಟಾರ್ಟ್ ಆತಂತ ಹೇಳಿದ್ರಿ. ಎಷ್ಟನೇ ಇಸ್ವಿಯಿಂದ ಸ್ಟಾರ್ಟ್ ಆತ್ರಿ ಅದು ಕಾಲಜ್ಞಾನ ಹೇಳಕ್ಕೆ? ಗುರು ಗಂಗಾಧರಪ್ಪನವರು ಶ್ರೀ ಗುರು ಚಕ್ರವರ್ತಿ ಸದಾಶಿವಪ್ಪನವರ ಗುರು ಗಂಗಾಧರಪ್ಪನವರು ಸದಾಶಿವಪ್ಪನವರು ಈ ಕೊಪ್ಪದ ಗಂಗಾಧರಪ್ಪನವರು 4 ವರ್ಷದ ಕೂಸಿದ್ದಾಗ ಮಠಕ್ಕೆ ಕರ್ಕೊಂಬರ್ತಾರೆ. ಅವರು ಮಠಕ್ಕೆ ಕರ್ಕೊಂಬಂದ ತಮ್ಮ ಅಲ್ಲಿ ಗುರುವಿನ ಅಡಿದಾವರುಗಳಲ್ಲಿ ಎಲ್ಲ ವಿದ್ಯೆಯನ್ನು ಕಲಿಸಿಕೊಡ್ತಾರೆ. ಅವರು ಕಲಿಸಿಕೊಟ್ಟಾಗ 22ನೇ ವಯಸ್ಸಿಗೆ ಗಂಗಾಧರಪ್ಪನವರಿಗೆ ಸದಾಶಿವಪ್ಪನವರು ಗಂಗಾಧರಪ್ಪನವರು ಸದಾಶಿವರಲ್ಲಿ ಕಳಿಸಿಕೊಟ್ಟಾಗ ಸದಾಶಿವಪ್ಪನವರು ಈಗ ಕೊಪ್ಪದ ಗಂಗಾಧರಪ್ಪನವ್ರಿಗೆ ಗಂಗಪ್ಪನಿನಲ್ಲಿ ನಿಜ ಐತತ್ತು ಕೊಡಾಕ್ತೇನೆ ಅಂತ ಹೇಳ್ತಾರೆ. ಅವರು 15 ಹಳ್ಳಿ ಪ್ರಮುಖರ ಸಮ್ಮುಖದೊಳಗೆ ಇದನ್ನು ಅಮ್ಮಲಜ ದೇಸಾರಾಲಿ ಸುತ್ತಮುತ್ತಲು ಬಬಲಾದಿ ಗ್ರಾಮ ಸುತ್ತಮುತ್ತಲು 15 ಹಳ್ಳಿ ಗ್ರಾಮಸ್ಥರ ಸಮ್ಮುಖದೊಳಗೆ ಈ ಆಶೀರ್ವದಿಸಿ ಈ ಕಾಲಜ್ಞಾನ ಹೊತ್ತಿಗೆ ಎಂಟನ್ನು ಕೊಟ್ಟ ಮೇಲ್ಮೂಲೆ ಕೊಟ್ಟ ಆಶೀರ್ವದಿಸಿ ಚಾರ್ಜ ಕೊಡ್ತಾರೆ. ಇದನ್ನು ನಡೆಸ್ಕೊಂಡು ಹೋಗಬೇಕು ಗಂಗಪ್ಪ ಅಂತ ಹೇಳ್ತಾರೆ. ಇದನ್ನು ಎಂಥ ಗುರುವಿನ ಆಶೀರ್ವಾದ ಅಂದ್ರೆ ಅಗಾಧವಾದಂಥ ಆಶೀರ್ವಾದ. ನಡೆಸ್ಕೊಂಡು ಹೋಗ್ಬೇಕಂತಂದಾಗ ಗುರು ಗಂಗಾಧರ ಅಪ್ಪನವರು ಶ್ರೀ ಗುರು ಸದಾಶಿವಪ್ಪನವರು ಸಮ್ಮುಖದೊಳಗನ ತಮ್ಮ ಸಮ್ಮುಖದೊಳಗೆ ಈ ಕಾಲಜ್ಞಾನವನ್ನು ವಾಣಿ ಸಾರ್ಲಿಕ್ಕೆ ಅಪ್ಪನೇ ಕೊಡ್ತಾರೆ. ಯಾರು? ಕೊಪ್ಪದ ಗಂಗಾಧರಪ್ಪನವ್ರಿಗೆ ಈ ಕಾಲಜ್ಞಾನ ವಾಣಿಯನ್ನು ಸಾರ್ಲಿಕ್ಕೆ ಅಪ್ಪನೇ ಕೊಡ್ತಾರೆ. ಅಲ್ಲಿಂದ ಅವರು 1967ರವರೆಗೆ ಅವರು ಶರೀರ ಬಿಡುವ ಮುನ್ನ 95 ವರ್ಷ ವಯಸ್ಸಾಗಿರ್ತೈತಿ. ಶರೀರ ಬಿಡುವ ಮುನ್ನ 95 ವರ್ಷ 1967ರವರೆಗೆ ಈ ಕಾಲಜ್ಞಾನ ವಾಣಿಯನ್ನು
ಮನಸ್ಸಿನ ತುಂಬ ಅವರನ್ನೇ ತುಂಬಿಕೊಂಡಿದ್ದರು. ಅಂಥ ಗುರುವಿನ ಆಶೀರ್ವಾದ ಶಿಬಿಕಾರ ಬಹಳ ಕಠಿಣ ಐತಿ. 67ರವರೆಗೆ ಇದನ್ನು ಕಾಲಜ್ಞಾನವನ್ನು ಸಾರಿ ಆ ವರ್ಷನ ಬಬಲಾದಿಯ ಸಾರು ಸಮಯದಲ್ಲಿ ಅವ್ರು ಹೇಳ್ತಾರೆ, ಅಂಗಿ ಎಳಿದಾತಿ ಅಂಗಿ ಕಳಿತಾನಂದ್ರೆ ದೇಹ ಬಿಡ್ತೀನಿ ಅಂತ ಹೇಳ್ತಾರೆ ಅವರು. ತಮ್ಮೊಬ್ಬರದೇ ಹೇಳುವುದಲ್ಲ, ಅವರು 5 ಮಂದಿ ಹೆಸರು ಹೇಳ್ತಾರೆ. ಅವರು 5 ಮಂದಿ ಹೆಸರು ಹೇಳಿದ್ರಂದ್ರೆ ಸದಾಶುಪ್ತರ ಕಂಡ ಅವರ ಸಮ್ಮುಖದ ಆಶೀರ್ವಾದ ಅದನ್ನು ನಡೆಸ್ಕೊಂಡು ಪರಂಪರೆ ನಡೆಸ್ಕೊಂಡಂಥದ್ದು ಆಶೀರ್ವಾದದಿಂದ ಅವರು 5 ಮಂದಿ ಹೆಸರು ಹೇಳಿದಾಗ ಈ ಬುದ್ಧಿ ಗ್ರಾಮಕ್ಕೆ ಬರ್ತಾರವ್ರು. ಬಂದ ದಿಡ ಬಬಲಾದಿ ಮಠದೊಳಗೆ ಬಿದ್ದರೆ ಜೀವಾತ್ಮ ಈ ಊರ ಮ್ಯಾಗಿರ್ತೈತೆ ಅಂತ ಹೇಳ್ತಾರೆ. ಹೇಳಿ ಮರದಿವಸ ಸಾಲಳಿಗೆ ದೇಹ ಬಿಡ್ತಾರ ಅವ್ರ. ಏನ್ ಹೇಳ್ತಾರೋ ಇದಕ್ಕೆ ಅಲ್ಲಿಂದ ಬಬಲಾದಿ ಒಳಗೆ ತಮ್ಮ ಹಿಡ್ಕೊಂಡು 5 ಮಂದಿ ಹೆಸರು ಹೇಳ್ತಾರ ಅವ್ರು. ಹಂಗೆ ಹೇಳಿದೆ ಆಯ್ತು ದೇಹ ಬಿಡ್ತೇನಂತಂದ 5 ಮಂದಿ ಹೆಸರು ಹೇಳಿದಾಗ ಅಲ್ಲಿಂದ ಬಬಲಾದಿ ಜಾತ್ರಾ ಮಹೋತ್ಸವದ 11 ದಿವಸ ಕಡಕು ಮಾರೋತ್ಸವ ಸದಾಶಿವಪ್ಪನವ್ರು ಅಲ್ಲಿ ಹಿರತನಕ್ಕೆ ಬಂದಂಥ ಕ್ಷೇತ್ರದ ಜಾತ್ರಾ ಮಹೋತ್ಸವ ಮುಗಿತೈತೆ. ಅಲ್ಲಿಯೂ ಹೇಳ್ತಾರೆ ಇದಕ್ಕೆ ಕಡಿಬೆಟ್ಟೆ ಅಂತ ಹೇಳ್ತಾರೆ ಅವರು. ಅಲ್ಲಿಂದ ಕೊಪ್ಪಕ್ಕೆ ಬಂದ ಬರೋ ಮುಂದೆ ಇದಕ್ಕೆ ಕಡಿಬೆಟ್ಟೆ ಅಂತ ಹೇಳ್ತಾರೆ ಅವರು. ಅಲ್ಲಿಂದ ಬಂದು ಇಲ್ಲಿ ಬುದ್ಧಿ ಗ್ರಾಮಕ್ಕೆ ಬಂದ ಅವರು ದಿಡ ಬಬಲಾದಿ ಮಠದೊಳಗೆ ಬಿದ್ದರೆ ಜೀವಾತ್ಮ ಇವ್ರ ಮ್ಯಾಗಿರ್ತಂತ ಹೇಳಿ ಮರುದು ಸವರ ಸಾಲಾಳಿ ಹೋಗಿ ಅವ್ರ ಲಿಂಗದೊಳಗೆ ಐಕ್ಯ ಹಾಕಾರ. 1967 67 ಅವ್ರು ಏನು ಹೇಳ್ತಾರಲ್ಲ 5 ಮಂದಿ ಅದೇ ವರ್ಷನ 5 ಮಂದಿನ ಐಕ್ಯ ಆಗಿಬಿಡ್ತಾರೆ. ಅನಂತರ 1968ರಿಂದ 1968ರಿಂದ ಅವ್ರ ಮಗನಾದಂಥ ಚಿರಂಜೀವಾದಂಥ ಶ್ರೀ ಚೆನ್ನಯ್ಯಪ್ಪನವರು ಅಂದ್ರೆ ನಮ್ಮ ತಂದೆಯವರ ತಂದೆ ಈ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬರ್ತಾರೆ ಅವರು. 1968ರಿಂದ 2008ರವರೆಗೆ ಈ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬರ್ತಾರೆ. 2008ರ ನಂತರ ಅವರು ಲಿಂಗದೊಳಗಾದ ನಂತರ 2009ರಿಂದ 2024ರವರೆಗೆ ಆ ಪರಂಪರೆಯನ್ನು ನಡೆಸ್ಕೊಂಡು ಹೋಗ್ಬೇಕಂತಂದು ಅವರು ಆಶೀರ್ವದಿಸಿದಾಗ 2024ರವರೆಗೆ ಈ ಕಾಲಜ್ಞಾನ ಪರಂಪರೆ ಇಲ್ಲಿವರೆಗೆ ಬಂದಿರ್ತೈತೆ. ಅದು 2024ಕ್ಕೆ ಅಡ್ಡಿ ಆತಂಕ ಬಂದಾಗ ಬಬಲಾದಿಗೆ ಆ ಪರಂಪರೆಯ ಕಾಲಜ್ಞಾನ ಸಾರಲಿಕ್ಕೆ ಅವಕಾಶ ಸಿಗಲಿಲ್ಲ. 2025ರ ಅವಕಾಶ ಸಿಗಲಿಲ್ಲಾರದ ಕಾರಣ ಈ ಬುದ್ಧಿ ಗ್ರಾಮ ಶ್ರೀಮಠದೊಳಗೆ ಈ ಕಾಲಜ್ಞಾನವನ್ನು ಪರಂಪರೆಯ ಜಾತ್ರಾ ಮಹೋತ್ಸವವನ್ನು ಕಾಲಜ್ಞಾನ ಜಾತ್ರಾ ಮಹೋತ್ಸವವನ್ನು ಮಹಾರಥೋತ್ಸವದೊಂದಿಗೆ ಈ ಪರಂಪರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಬುದ್ಧಿ ಗ್ರಾಮದೊಳಗೆ ಈ ಪರಂಪರೆ ಮುಂದುವರಿತೈತೆ.